ಯಾಕೆಂದ್ರೆ ಬಿಲ್luಗಳು ಇನ್ನೂ ಟೇಬಲ್ ಆಗಬೇಕು, 2 ಬಿಲ್ ಪಾಸ್ ಆಗೋದಿದೆ. ಆ ನಂತರ ಬೇಕಾದ್ರೆ ತಮ್ಮ ತೀರ್ಮಾನ. ಈಗ ವಿತ್ತೀಯ ಕಾರ್ಯಕಲಾಪಗಳ ಬಗ್ಗೆ ಚರ್ಚೆನೂ ಕೂಡ ಇದೆ. ವಿತ್ತೀಯ ಕಾರ್ಯಕಲಾಪದಲ್ಲಿ ಅವ್ರದ್ದು ಏನಾದ್ರೂ ಇದೆ, ಏನು ಹೇಳಲಿಕ್ಕಿಲ್ಲ ಅಂದ್ರೆ ನಮ್ದೇನಿಲ್ಲ. ಈ ಕಡೆ ಆಡಳಿತ ಪಕ್ಷದ ಕೆಲವು ಸದಸ್ಯರು ನಿನ್ನೆ ತಾವು ವಿರೋಧ ಪಕ್ಷದವರಿಗೆ ಸಾಕಷ್ಟು ಅವಕಾಶ ಕೊಟ್ಟಿದ್ದೀರಿ. ಇವತ್ತು ಶಿವಲಿಂಗೇಗೌಡರು ಆಡಳಿತ ಪಕ್ಷದಿಂದ ಬೇರೆ ಸದಸ್ಯರು ಮಾತಾಡೋರು ಇದ್ದಾರೆ. ತಾವು ಅವರಿಗೂ ಅವಕಾಶ ಕೊಡಬೇಕು ಅನ್ನುವಂಥದ್ದು ತಮ್ಗಿರುವಂತ ಜವಾಬ್ದಾರಿ. ಇದರ ಹಿನ್ನೆಲೆಯಲ್ಲಿ ಅವ್ರಿಗೂ ಅವಕಾಶ ಮಾಡಿಕೊಡಿ. ಆದರೆ ಬೆಳಿಗ್ಗೆ ಎತ್ಕೊಳ್ತಾನೆ ನೀವು ಅಡ್ಜಸ್ಟ್ಮೆಂಟ್ ತಗೋಬೇಕು ಅಂದ್ರೆ ಸರ್ಕಾರದ ಕಾರ್ಯಕಲಾಪಗಳಿಗೆ ಬಹಳ ತೊಂದರೆ ಆಗುತ್ತೆ. ತಾವು ಸರ್ಕಾರದ ಕಾರ್ಯಕಲಾಪಕ್ಕೆ ಸದಾವಕಾಶ ಮಾಡಿಕೊಡ್ಬೇಕು. ಆಡಳಿತ ಪಕ್ಷದ ಸದಸ್ಯರಿಗೆ ವಿತ್ತೀಯ ಕಾರ್ಯಕಲಾಪಕ್ಕೆ ಬಿಡೋದು ತಮ್ಮ ವಿವೇಚನೆಗೆ ಒಳಪಟ್ಟಿದೆ, ಅದನ್ನ ತಾವು ತೂಕ ಮಾಡಬಹುದು. ಆದರೆ ಈ ವಿಧೇಯಕಗಳದ್ದು ತಿದ್ದುಪಡಿದು ಏನಿದೆ ದಯವಿಟ್ಟು ತಗೊಳ್ಬೇಕು ಅಂತ ಒತ್ತಾಯ. ಅಜೆಂಡಾದಲ್ಲಿ ನೀವು ಹಾಕಿದಿರಿ, ಅಜೆಂಡಾ ಪ್ರಕಾರ ಸಭೆ ನಡೆಸಲಿಕ್ಕೆ ನಮ್ದೇನು ವಿರೋಧ ಇಲ್ಲ. ಬಿಲ್ಗಳನ್ನು ತಗೊಳ್ಬೇಕು, ಬಿಲ್ಗಳ ಬಗ್ಗೆ ನಾವು ಮಾತಾಡ್ಲಿಕ್ಕಿದೆ, ಅದನ್ನು ಪಾಸ್ ಮಾಡಿಕೊಡ್ಲಿಕ್ಕೂ ನಮ್ದೇನು ತಕರಾರಿಲ್ಲ. ಆದರೆ ಕಳೆದ 3 ದಿನಗಳಿಂದ ನಾವು ಅರ್ಜೆಂಟ್ ಮೋಷನ್ ಮೂವ್ ಮಾಡ್ತಾನೆ ಇದೀವಿ. ಆದರೆ ಬೇರೆ ಬೇರೆ ಕಾರಣಕ್ಕೆ ಅದು ರೀಚ್ ಆಗ್ತಾ ಇಲ್ಲ. ಇವತ್ತು ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಬಾರಿ ಗಂಭೀರವಾದಂತಹ ವಿಷಯಗಳನ್ನ ರಾಜ್ಯದ ಜನರ ಗಮನವನ್ನು ಸೆಳಿಬೇಕು ಅಂತೇಳಿ ನಿಮ್ಮ ಹತ್ರ ಅವಕಾಶವನ್ನು ಕೇಳಿ ವಿನಂತಿ ಮಾಡ್ತಾ ಇದ್ದಾರೆ. ನೀವು ದಯಮಾಡಿ ಅಜೆಂಡಾ ಪ್ರಕಾರನೇ ಸಭೆ ಹೋಗೋಣ. ಆದ್ರೆ ಒಂದ್ಸರಿ ಪ್ರಿಲಿಮಿನರಿ ಸಬ್ಮಿಷನ್ ಮಾಡ್ಲಿಕ್ಕೆ ನೀವು ಅವಕಾಶ ಕೊಟ್ಟು ನಂತರ ಅಜೆಂಡಾ ಪ್ರಕಾರನೇ ಮಾಡಿ. ಅವರೊಬ್ರು ಮಾತಾಡಿದ ನಂತರ ಉಳಿದವರೆಲ್ಲರೂ ಕೂಡ ನಾವು ನಂತರ ಬೇಕಾದ್ರೆ ಮಧ್ಯಾಹ್ನ ಮಾತಾಡ್ತೀವಿ ಕಾನೂನು ಸುವ್ಯವಸ್ಥೆ ಬಗ್ಗೆ. ಆದ್ರೆ ವಿರೋಧ ಪಕ್ಷದ ನಾಯಕರು ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡ್ಲಿಕ್ಕೆ ದಯಮಾಡಿ ಅವಕಾಶ ಕೊಡಿ. ಇವತ್ತು ಗೋಲ್ಡ್ ಸ್ಮಗ್ಲಿಂಗಿನ ವಿಷಯ ಇರ್ಬೋದು, ಇದರಲ್ಲಿ ರಾಮನಗರದಲ್ಲಿ ಆಗಿರುವಂತಹ ಗಲಾಟೆ ಇರ್ತಾರೆ, ಬೇರೆ ಬೇರೆ ಗಲಾಟೆಗಳು ಇಡೀ ರಾಜ್ಯದಲ್ಲಿ ಒಂದು ಭಯಭೀತವಾದಂತಹ ವಾತಾವರಣ ನಿರ್ಮಾಣ ಆಗಿರುವಂತಹ ಸಂದರ್ಭದಲ್ಲಿ ದಯಮಾಡಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆಗೆ ಹೋಗಿರುವಂತಹ ಘಟನೆಗಳು ಇವೆಲ್ಲವೂ ಕೂಡ 10 ಘಟನೆಗಳು ಇವತ್ತಿದೆ. ಹಂಗಾಗಿ ದಯಮಾಡಿ ವಿರೋಧ ಪಕ್ಷದ ನಾಯಕರು ಅಡ್ಜಸ್ಟ್ಮೆಂಟ್ ಮೋಷನ್ ಏನ್ ಕೊಟ್ಟಿದ್ದಾರೆ ಅದಕ್ಕೆ ಮಾಡಿ. ನಿಯಮಾವಳಿಗಳ ಪ್ರಕಾರ ಪ್ರಶ್ನೋತ್ತರ ಆದ್ಮೇಲೆ ತಗೊಳ್ಬೇಕು ಅಂತಿದೆ, ನಂಗೂ ಗೊತ್ತಿದೆ ಅದು. ಆದ್ರೆ ನಿಮಗೆ ಕನ್ವಿನ್ಸ್ ಆದ್ರೆ ನೀವು ಒಪ್ಕೋತೀರಿ. ಕಾನೂನು ಸುವ್ಯವಸ್ಥೆ ಮತ್ತು ಸೌಹಾರ್ದತೆಯ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದಂತವ್ರು ನೀವು. ಹಂಗಾಗಿ ಇವತ್ತು ನಮಗೆ ಅವಕಾಶ ಕೊಡ್ತೀರಿ ಅನ್ನೋ ವಿಶ್ವಾಸದಿಂದ ದಯಮಾಡಿ ವಿರೋಧ ಪಕ್ಷದ ನಾಯಕರಿಗೆ ಅವಕಾಶ ಕೊಡಿ. ಈಗ ನಿಮ್ಮ ನಿಲುವಳಿ ಸೂಚನೆ ಕೂಡ ನನ್ನ ತಕರಾರು ಇಲ್ಲ. ಸನ್ಮಾನ್ಯ ಅವ್ರಿಗೂ ನಾನು ಕೃಷ್ಣ ಅವ್ರಿಗೆ ನೆನ್ನೆನೂ ಕೊಟ್ಟಿದ್ದೇನೆ, ಇವತ್ತೇನು ಕೊಟ್ಟಿಲ್ಲ, ನೆನ್ನೆನೂ ಕೊಟ್ಟಿಲ್ಲ. ನೆನ್ನೆ ಗೊತ್ತಿದೆಯಲ್ಲ, ಒಂದೇ ನಿಮಿಷ ಅವ್ರಿಗೆ ಹೇಳ್ತೀನಿ. ಅವರು ತಕರಾರು ಮಾಡಿದವರು ಅವರಲ್ಲ. ನೆನ್ನೆ ಮುಖ್ಯಮಂತ್ರಿಗಳು ಮಾತಾಡ್ತೀನಿ ಅಂದ್ರು, ನಾವೇ ಅದನ್ನ ಪ್ರಸ್ತಾವನೆ ಮಾಡಲಿಲ್ಲ. ಪೂರ್ತಿ ಸಹಕಾರ ಕೊಟ್ಟಿದ್ದೀರಿ ನಾವು. ಅದಕ್ಕೋಸ್ಕರ ಇದೇನು ಅಂತೂ ಲಾಂಗ್ ಇದೇನಾಗಲ್ಲ. ಅದಕ್ಕೋಸ್ಕರ ನಾನು ಪ್ರಸ್ತಾವ ಮಾಡ್ತೀನಿ. ನಿಮ್ಮ ಈ ನಿಲುವಳಿ ಸೂಚನೆ ಕೂಡ ನಮ್ದಂದ್ರೆ ಹಾಗೆ ಅದನ್ನು ಕೊಡ್ಬೇಕಂತ ಇದೆ. ಆದರೆ ಈಗ ಗೃಹ ಸಚಿವರು ಯಾರು ಕೂಡ ಇಲ್ಲ. ಈ ಬಿಲ್ ಎಲ್ಲ ಪ್ರೆಸೆಂಟ್ ಆದಾಗ ಈ ಗೃಹ ಸಚಿವರೆಲ್ಲ ಕೂಡ ಇವತ್ತು ಬರ್ತಾರೆ. ಆಗ ನಿಮ್ಮ ನಿಲುವಳಿ ಸೂಚನೆ ಯಾರು ಇಲ್ಲ ಸರ್.